ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಆಲ್ಮೋಸ್ಟ್ 10 ಡೇಸ್ ಆದಮೇಲೆ ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ನಾನು. ಬಿಕಾಸ್ ಸ್ವಲ್ಪ ಹುಷಾರಿರಲಿಲ್ಲ ನನಗೆ, ಹೀಗಾಗಿ ಸ್ವಲ್ಪ ಟೈಮ್ ತೊಗೊಂಡೆ ಅಪ್ಡೇಟ್ ಕೊಡೋಕ್ಕೆ. ಸೊ ಇದು ಅಪ್ಡೇಟ್ ವಿಡಿಯೋ ಆಗಿದೆ. ನೆಕ್ಸ್ಟ್ ನಂದು ಸೆಕೆಂಡ್ IUIದು. ಸೊ ಇಫ್ ಇನ್ ಕೇಸ್ ಏನಾದರೂ ಹೊಸ ವ್ಯೂವರ್ಸ್ ಏನಾದರೂ ಆ್ಯಡ್ ಆನ್ ಆಗಿದ್ದರೆ, ಈ ವಿಡಿಯೋ ನೋಡ್ತಾ ಇದ್ದರೆ ಅವ್ರಿಗೆ ಸ್ವಲ್ಪ ಅರ್ಥ ಆಗಲಿ ಅನ್ನೋಕ್ಕೆ, ಅಥವಾ ಏನು ವಿಡಿಯೋ ಅಂತ ಅರ್ಥ ಆಗೋಕ್ಕೆ ನನ್ನ ಹಿಸ್ಟ್ರಿನ ಶಾರ್ಟಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಕನ್ಸೀವ್ ಆಗೋಕ್ಕೆ ಟ್ರೀಟ್ಮೆಂಟ್ ತೊಗೋತಾ ಇದ್ದೆ. ನಂದು ಆಲ್ರೆಡಿ 5 ಸೈಕಲ್ಸ್ ಆಫ್ ಓವ್ಯುಲೇಷನ್ ಇಂಡಕ್ಷನ್ ಫೇಲ್ ಆಗಿದೆ, ಮತ್ತು ಒಂದು IUI ಸೈಕಲ್ ಫೇಲ್ ಆಗಿದೆ. ನಂದು SHGಯಲ್ಲಿ ಲೆಫ್ಟ್ ಟ್ಯೂಬ್ ಬ್ಲಾಕ್ ಅಂತ ಬಂದಿದೆ. ಸೊ ನಾನು ಅದಕ್ಕೋಸ್ಕರ IUI ಚೂಸ್ ಮಾಡಿದ್ದೆ. ಮತ್ತು ಸ್ಪರ್ಮ್ ಅನಾಲಿಸಿಸಲ್ಲಿ ಏನು ಪ್ರಾಬ್ಲಮ್, ಏನು ಇಶ್ಯೂ ಬಂದಿಲ್ಲ ನಮಗೆ ಲಾಸ್ಟ್ 2-3 ಸಲ ಟೆಸ್ಟ್ ಮಾಡಿಸಿದವು. ಸೊ ನಾನು ಸೆಕೆಂಡ್ IUI ಕಂಟಿನ್ಯೂ ಮಾಡೋಣ ಅಂತ ಈ ಸಲ ಸೆಕೆಂಡ್ IUI ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನನಗೆ ಪೀರಿಯಡ್ ಸೆಕೆಂಡ್ ಡೇ ಬರೋಕ್ಕೆ ಹೇಳಿದರು. ಸೊ ಪೀರಿಯಡ್ ಸೆಕೆಂಡ್ ಡೇ ಮತ್ತು ಥರ್ಡ್ ಡೇ ಇಂಜೆಕ್ಷನ್ಸ್ ಇತ್ತು ನನಗೆ, ಅಲಾಂಗ್ ವಿತ್ ದ ಟ್ಯಾಬ್ಲೆಟ್ಸ್. ಪೀರಿಯಡ್ ಸೆಕೆಂಡ್ ಡೇ ನನಗೆ ಮತ್ತು ಥರ್ಡ್ ಡೇ 2 ದಿನ ಕೂಡ ಹೊಟ್ಟೆಗೆ ಇಂಜೆಕ್ಷನ್ ಇತ್ತು. ಒಂದಿನ ರೈಟ್ ಸೈಡ್ ಇಂಜೆಕ್ಷನ್ ಮಾಡಿದರೆ ಒಂದಿನ ಲೆಫ್ಟ್ ಸೈಡ್ ಇಂಜೆಕ್ಷನ್ ಕೊಡ್ತಾರೆ. ಸೊ ಅದಾದಮೇಲೆ ನನಗೆ 10th ಡೇ ಬರೋಕ್ಕೆ ಹೇಳಿದರು. ಲಾಸ್ಟ್ ಟೈಮು ಕೂಡ 10th ಡೇ ಬರೋಕ್ಕೆ ಹೇಳಿ ಅವತ್ತು ಟ್ರಿಗರ್ ಶಾಟ್ ಕೊಟ್ಟು 11th ಡೇ ನನಗೆ IUI ಮಾಡಿದರು. ಸೊ ಈ ಸಲನೂ ಬರೋಕ್ಕೆ ಹೇಳಿದರು. ಬಟ್ ನಂದು ಎಗ್ ಗ್ರೋತ್ ರೀಚ್ ಆಗಿರಲಿಲ್ಲ. ಹೀಗಾಗಿ ಅವತ್ತು ಕೂಡ ಇನ್ನೊಂದು ಇಂಜೆಕ್ಷನ್ ಕೊಟ್ಟು ಗೋನಾಡೋಟ್ರೋಪಿನ್ ಇಂಜೆಕ್ಷನ್ಸ್ ಕೊಡ್ತಾರೆ, ಎಗ್ ಗ್ರೋತ್ ಚೆನ್ನಾಗಾಗಲಿ, ಕ್ವಾಲಿಟಿ ಚೆನ್ನಾಗಾಗಲಿ ಅಂತ ಅನ್ನೋದಕ್ಕೆ. ಸೊ ಅವತ್ತೊಂದು ಇಂಜೆಕ್ಷನ್ ಮಾಡಿ ತಿರ್ಗಾ 13th ಡೇ ಬರೋಕ್ಕೆ ಹೇಳಿದರು. 13th ಡೇ ಕೂಡ ಟೆಸ್ಟ್ ಮಾಡಿದಾಗ, ಅಂದರೆ ಫಾಲಿಕಲ್ ಸೈಜ್ ಮಿನಿಮಮ್ 18 mm ಬೇಕಲ್ವಾ, ಅದು ರೀಚ್ ಆಗಿರಲಿಲ್ಲ ನಂದು. ಸೊ ಅವತ್ತು ಕೂಡ ರೀಚ್ ಆಗಿದ್ದಿಲ್ಲ. ಬಟ್ ಇಂಜೆಕ್ಷನ್ ತುಂಬ ಆಗಿದೆ, ಬೇಡ ಅಂತ ಹೇಳಿ 16th ಡೇ ಬರೋಕ್ಕೆ ಹೇಳಿದರು. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿರೋ ಹಾಗೆ. ಸೊ 16th ಡೇ ನಾನು ಹೋಗೋದಿತ್ತು. ಸೊ ನಾನು ಅಂದ್ಕೊಂಡೆ 16th ಡೇ ನಾನು ಹೋಗ್ತೀನಿ, ಅವತ್ತು ಸಾಯಂಕಾಲ ಟ್ರಿಗರ್ ಇಂಜೆಕ್ಷನ್ ಕೊಟ್ಟು ನೆಕ್ಸ್ಟ್ ಡೇ ನಂದು IUI ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ದಿಸ್ ವಾಸ್ ಕಂಪ್ಲೀಟ್ಲಿ ಅಪೋಸಿಟ್ ಫ್ರಮ್ ಫಸ್ಟ್ IUI ಸ್ಟೋರಿ. ಮೇನ್ಲಿ ನನಗೆ ಅವತ್ತು 11th ಡೇ IUI ಮಾಡಿದರು. ಬಟ್ ಈ ಸಲ 16th ಡೇ ಆದರೂ ನನಗೆ ಇನ್ನೂ IUI ಆಗಿರಲಿಲ್ಲ. ಲಾಸ್ಟ್ ಟೈಮ್ಗಿಂತ ಈ ಸಲ ಸ್ವಲ್ಪ ಇಂಜೆಕ್ಷನ್ ಜಾಸ್ತಿ ಆಯಿತು, ಮತ್ತು ಟ್ಯಾಬ್ಲೆಟ್ಸ್ ಕೂಡ ಜಾಸ್ತಿ ಆಗಿದೆ ಈ ಸಲ ನನಗೆ. ಸೊ 16th ಡೇ ನಾನು ಸಾಯಂಕಾಲ ಹೋಗೋದು, ನಾನು ಎವ್ರಿ ವಿಸಿಟ್ ಹಾಸ್ಪಿಟಲ್ಗೆ ಹೋಗೋದು. ಸೊ ಮಾರ್ನಿಂಗ್ ನಾನು ನಾರ್ಮಲ್, ಅವತ್ತು ಸ್ವಲ್ಪ ಲೈಟಾಗಿ ಕ್ರ್ಯಾಂಪ್ ಬರ್ತಾಯಿತ್ತು ನನಗೆ. ಸ್ಟಾರ್ಟಿಂಗು ರೈಟ್ ಸೈಡಲ್ಲಿ ಸ್ಟಾರ್ಟ್ ಆಗಿದ್ದು ನನಗೆ. ಸೊ ನಾನು ಅಂದ್ಕೊಂಡೆ ಓಕೆ, ಆಲ್ರೆಡಿ 16th ಡೇ ಅಲ್ವಾ, ವಿತ್ ಹೆಲ್ಪ್ ಆಫ್ ಟ್ಯಾಬ್ಲೆಟ್ಸ್ ಆ್ಯಂಡ್ ಆಲ್ ಮೋಸ್ಟ್ಲಿ ನನಗೆ ಓವ್ಯುಲೇಷನ್ ಆಗ್ತಾ ಇರಬೇಕು ಅಂತ ಅಂದ್ಕೊಂಡೆ. ಸೊ ಸ್ವಲ್ಪ ಒಂದು 10 ಗಂಟೆ ಹಾಗೆಲ್ಲ ಸ್ವಲ್ಪ ಬೇರಾಗೋ ಥರ ಪೇನ್ ಇತ್ತು ನನಗೆ. ಯೂಶ್ವಲಿ ನನಗೆ ಪೇನ್ ಟಾಲರೆನ್ಸ್ ಸ್ವಲ್ಪ ಚೆನ್ನಾಗಿದೆ, ಅಷ್ಟು ಬೇಗ ನಾನು ನೋವು ಅಂತ ನರಳಲ್ಲ. ಸ್ವಲ್ಪ ಬೆಟ್ರ್ ಕಂಡೀಷನಲ್ಲಿ ಪೇನ್ ತಡ್ಕೋತೀನಿ ನಾನು. ಬಟ್ ಅವತ್ತು ಹೆಂಗಾಯಿತು ಅಂದರೆ, ಒಂದು 11 o'clock ಹಾಗೆಲ್ಲ ಎಷ್ಟು ಇಂಟೆನ್ಸ್ ಪೇನ್ ಇತ್ತು ಅಂದರೆ, ಐ ವಾಸ್ ನಾಟ್ ಏಬಲ್ ಟು ಬೇರ್ ಇಟ್. ತುಂಬ ಪೇನ್ ಆಗ್ತಾಯಿತ್ತು ಅವತ್ತು ಫುಲ್. ನಾನು ಟಿಲ್ ಹಾಸ್ಪಿಟಲ್ ಹೋಗೋವರೆಗೂ ಎಷ್ಟು ಪೇನ್ ಇತ್ತು ಅಂದರೆ, ಐ ವಾಸ್ ಸಫರಿಂಗ್ ಇನ್ ಪೇನ್ ಸೋ ಮಚ್. ನಾನು ಅದು ಬರೀ ಅಳೋದ್ರಲ್ಲೇ ದಿನ ಹೋಗ್ಬಿಟ್ಟಿದೆ. ಅಂದರೆ ಸಮಾಧಾನ ಆಗ್ತಾ ಇರಲಿಲ್ಲ, ಯಾಕೆ ಇಷ್ಟೊಂದು ಪೇನ್ ಆಗ್ತಾ ಇದೆ ಅಂತ. ಫಸ್ಟು ಬರೀ ರೈಟ್ ಸೈಡ್ ಮಾತ್ರ ಆಗ್ತಾಯಿತ್ತು. ನಾನು ಮೋಸ್ಟ್ಲಿ ಈ ಸಲ ಪಕ್ಕ ರೈಟ್ ಸೈಡ್ ಓವ್ಯುಲೇಷನ್ ಆಗುತ್ತೆ ಈ ಸಲ. ಸೊ ನಂದು ಈ ಸಲ IUI ಮಾಡಿದರೆ ಸಕ್ಸಸ್ ಆಗುತ್ತೆ, ಬಿಕಾಸ್ ಲೆಫ್ಟ್ ಅಂತೂ ಬ್ಲಾಕ್ ಇದೆ. ರೈಟ್ ಸೈಡಿಂದ ಓವ್ಯುಲೇಷನ್ ಆದರೆ ಪ್ಲಸ್ ಪಾಯಿಂಟು. ಪಾಸಿಟಿವ್ ಅಂದ್ಕೊಂಡು ಫುಲ್ ಎಷ್ಟಾಗುತ್ತೆ ಅಷ್ಟು ಪಾಸಿಟಿವ್ ಮೈಂಡ್ಸೆಟ್ ಇಟ್ಕೊಂಡೇ ಇದ್ದೆ ನಾನು. ಇಟ್ಸ್ ಓಕೆ, ಪೇನ್ ಆಗಲಿ ಅಂತ. ಬಟ್ ಪೇನ್ ವಾಸ್ ಸೋ ಮಚ್, ನನಗೆ ಸಮಾಧಾನನೇ ಆಗ್ತಾ ಇರಲಿಲ್ಲ. ತುಂಬ ಥಾಟ್ಸ್ ತಲೆಯಲ್ಲಿ ಓಡ್ತಾ ಇತ್ತು. ಬೇರೆ ಏನಾದರೂ ಇಂಜೆಕ್ಷನ್ ಮತ್ತು ಟ್ಯಾಬ್ಲೆಟ್ಸಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗಿ ಬಾಡಿಯಲ್ಲಿ ಏನಾದರೂ ಗ್ರೋತ್ ಆಗ್ತಾ ಇದೆನಾ, ಅಥವಾ ಬೇರೆ ಏನೋ ಟಿಶ್ಯೂ ಔಟ್ಸೈಡ್ ಆರ್ಗನ್ ಏನಾದರೂ ಆಗ್ತಾ ಇದೆ. ವಿ ಆಲ್ ನೋ ಅಲ್ವಾ, ಎಂಡೋಮೆಟ್ರೋಸಿಸ್, ಅಡೆನೋಮಯೋಸಿಸ್ ಅಂತೆಲ್ಲ ಕೇಳಿದ್ದೀವಿ. ಆ ಥರ ಅದು ಅಂದರೆ ಎಕ್ಸ್ಪ್ಲೈನ್ ಮಾಡಿರೋ ಪೇನ್ ಒಂಥರ ಹಾಗೆ ಇತ್ತು. ಸೊ ಐ ವಾಸ್ ಕನೆಕ್ಟಿಂಗ್ ದೇರ್. ಬಟ್ ಟಚ್ ವುಡ್ ಆ ಥರ ಎಲ್ಲ ಏನೂ ಆಗದೇ ಇರಲಿ ಅಂದ್ಕೊಂಡು ಸುಮ್ಮನೆ ಇದ್ದೆ. ಬಟ್ ಓವ್ಯುಲೇಷನ್ ಪೇನ್ ನನಗೆ ತುಂಬ ಸಲ ಐ ನೋ ಹೌ ದಟ್ ಪೇನ್ ಈಸ್. ಪೇನ್ ಆಗ್ತೆ, ಬಟ್ ಈ ಸಲ ಇಟ್ ವಾಸ್ ನಾಟ್ ನಾರ್ಮಲ್. ಐ ವಾಸ್ ವೆರಿ ಶ್ಯೂರ್ ಈ ಸಲ ಪಕ್ಕದು ನಾರ್ಮಲ್ ಅಲ್ಲ. ಅಷ್ಟೊಂದು ಲಾಂಗ್ ಟೈಮು ಅದು ತಡ್ಕೊಳಕ್ಕೆ ಆಗದೇ ಇರೋ ಅಷ್ಟು ಪೇನ್ ಆಗ್ತಾಯಿತ್ತು. ಐ ವಾಸ್ ವೆರಿ ವರಿಡ್ ಅವತ್ತು. ನನಗೆ ಅವತ್ತು ದಿನ ಹೆಂಗೆ ಕಳೆದಿದ್ದೀನಿ ನನಗೆ ಗೊತ್ತು. ಇನ್ಫ್ಯಾಕ್ಟ್ ನಾನು ಕ್ಲಿನಿಕ್ಕು ಹೋಗಲ್ಲ, ನಾನು IUI ಮಾಡಿಸ್ಕೊಳೋದು ಬೇಡ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಅವತ್ತು. ಬಟ್ ಆಮೇಲೆ ಸಾಯಂಕಾಲ ಅಷ್ಟೊತ್ತಿಗೆ ಸ್ವಲ್ಪ
ಜಾಸ್ತಿ ನೀರು ಕುಡಿದು ಅಂದರೆ ಡಿಹೈಡ್ರೇಷನ್ಗೂ ಒಂದೊಂದ್ಸಲ ಅಂದರೆ ನಾನು ChatGPTಯಲ್ಲಿ ನೋಡಿದೆ ಡಿಹೈಡ್ರೇಷನ್ಗೂ ಆಗುತ್ತೆ ಅಂತೆಲ್ಲ ಇತ್ತು. ಸೊ ಸ್ವಲ್ಪ ಜಾಸ್ತಿ ನೀರು ಅದು ಇದು ಕುಡಿದು ಸ್ವಲ್ಪ ತಣ್ಣೀರು ಪಟ್ಟಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಸಾಯಂಕಾಲ ಸ್ವಲ್ಪ ಬೆಟರ್ ಫೀಲಿಂಗಲ್ಲಿದ್ದೆ. ಸೊ ಇಷ್ಟೊಂದೆಲ್ಲ ಇಂಜೆಕ್ಷನ್ಸು ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀನಿ. ಇಷ್ಟು ಬೇಗ ಗಿವ್ ಅಪ್ ಮಾಡೋದು ಬೇಡ, ಇದೊಂದು ವಿಸಿಟು ನೋಡಿ ಬರೋಣ, ಹೋಗಿ ಬರೋಣ ಅಂತ ಅಂದ್ಕೊಂಡು ಸೊ ಧೈರ್ಯ ಮಾಡಿ ಅವತ್ತು ಹಾಸ್ಪಿಟಲ್ಗೆ ಹೋದೆ. ಸೊ ಟ್ರಿಗರ್ ಶಾಟ್ ಒಂದು ಇಂಜೆಕ್ಷನ್ ಇವತ್ತು ಪಕ್ಕ ಕೊಡ್ತಾರೆ, ನೆಕ್ಸ್ಟ್ IUI ಅಂದ್ಕೊಂಡು ನಾನು ಹೋಗಿದ್ದು ಅಲ್ವಾ. ಸೊ ಹಾಸ್ಪಿಟಲ್ಗೆ ಹೋದ ತಕ್ಷಣ ಎವ್ರಿ ಟೈಮ್ ಹೋದ ತಕ್ಷಣ TVS ಮಾಡೋದು. ಸೊ ಈ ಸಲನೂ ಹೋದ ತಕ್ಷಣ ನಾನು ಹೇಳಿದೆ ಹೀಗೆ ತುಂಬ ಶಾರ್ಪ್ ಪೇನ್ ಆಯಿತು, ತಡ್ಕೊಳಕ್ಕೆ ಆಗಲಿಲ್ಲ ನನಗೆ, ಐ ವಾಸ್ ಲಿಟ್ರಲಿ ಕ್ರೈಯಿಂಗ್ ಥ್ರೂಔಟ್ ದ ಡೇ ಅಂತ ಎಲ್ಲ ಹೇಳಿದೆ. ಶಿ ವಾಸ್ ಲೈಕ್ ಹೌದಾ ಅಷ್ಟೊಂದು ಪೇನ್ ಇತ್ತಾ, ಬಟ್ ಆ್ಯಕ್ಚುಲಿ ಮೈಲ್ಡ್ ಪೇನ್ ಇದ್ರೆ ಇಟ್ಸ್ ಗುಡ್ ಸೈನ್ ಆಫ್ ಓವಲೇಷನ್ ಓನ್ಲಿ ಅಂತ ಹೇಳಿದರು. ನಾನು ಇಲ್ಲ ಮ್ಯಾಮ್ ಈ ಸಲ ನಾರ್ಮಲ್ ಆಗೇನಿಲ್ಲ, ಇಟ್ ವಾಸ್ ವೆರಿ ವರ್ಸ್ಟ್ ಫಾರ್ ಮೀ ಅಂತ ಎಲ್ಲ ಹೇಳಿದೆ. ಓಕೆ ನೋಡೋಣ, ಟೆಸ್ಟ್ ಮಾಡೋಣ ಅಂತ TVS ಮಾಡೋಣ ಫಸ್ಟು ಅಂತ ಹೇಳಿದರು. ಸೊ TVS ಮಾಡಿದಾಗ ಶಿ ವಾಸ್ ಲೈಕ್ ಓವಲೇಷನ್ ಆಗಿದೆ ಕಣೋ ಆಲ್ರೆಡಿ, ನೀನೇ ನ್ಯಾಚುರಲ್ ಆಗಿ ಇಂಟರ್ಕೋರ್ಸ್ ಮಾಡೋಕ್ಕೆ ಹೇಳಿತ್ತಲ್ಲ, ಟ್ರೈ ಮಾಡಿದ್ದೀರಾ ಅಂತ ಹೇಳಿದರು. ಹಾಂ ಮ್ಯಾಮ್ ಮಾಡಿದ್ದೀವಿ ಅಂತ ಹೇಳಿದೆ. ಸೊ ಓವಲೇಷನ್ ಆಲ್ರೆಡಿ ಆಗಿದೆ ನಿಮಗೆ, ಮೋಸ್ಟ್ಲಿ ಅದಕ್ಕೆ ನಿಮಗೆ ಪೇನ್ ಆಗಿರಬೇಕು, ಇವತ್ತು ಮತ್ತು ನಾಳೆ ನ್ಯಾಚುರಲ್ ಆಗಿ ಟ್ರೈ ಮಾಡಿ ಅಂತ ಹೇಳಿದರು. ಸೊ ವಾಸ್ ಲೈಕ್ ನನಗೆ ಮತ್ತೆ ತಿರ್ಗಾ ತಲೆಯಲ್ಲಿ 1000 ಥಾಟ್ಸ್ ರನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಯೂಶ್ವಲಿ IUI ಹಿಂದಿನ ದಿನ ಟ್ರಿಗರ್ ಶಾಟ್ ಕೊಡ್ತಾರೆ. ಟ್ರಿಗರ್ ಶಾಟ್ ಕೊಟ್ಟು ಅದಾದಮೇಲೆ ಓವಲೇಷನ್ ಆಗಿ ಫಾಲಿಕಲ್ ಸೈಜ್ ಎಲ್ಲ ನೋಡಿ ಆಮೇಲೆ ಮರುದಿನ IUI ಮಾಡ್ತಾರೆ. ದಿಸ್ ಐ ನೋ ಅಲ್ವಾ. ಸೊ ಆಲ್ರೆಡಿ ಇವಾಗ ಓವಲೇಷನ್ ಆಗೋಗಿದೆ ಅಂದರೆ ಹೆಂಗೆ ಅಂತ ಆಮೇಲೆ ಬೇರೆ ನ್ಯಾಚುರಲ್ ಆಗಿ ಇವತ್ತು ನಾಳೆ ಯಾಕೆ ನ್ಯಾಚುರಲ್ ಆಗಿ ಟ್ರೈ ಮಾಡು ಅಂತ ಹೇಳ್ತಿದ್ದಾರೆ ಇವರು ಅಂತ ನಾ ಹೇಳಿದೆ. ಮ್ಯಾಮ್ ಯಾಕೆ ಮತ್ತೆ ಯಾವಾಗ ಮಾಡ್ತೀರಾ IUI ಅಂತ ಕೇಳಿದಕ್ಕೆ ನಿಮಗೆ IUI ಹೇಳಿದ್ನಾ ಅಂತ ಹೇಳಿದರು. ಅಂದರೆ ಮೇ ಬಿ ಅವ್ರು ಮರ್ತೋಗಿತ್ತೋ ಅಥವಾ ನಾವು ಓವಲೇಷನ್ ಇಂಡಕ್ಷನ್ ಟ್ರೀಟ್ಮೆಂಟ್ ತೊಗೋತಾ ಇದ್ದೀವಿ ಅಂದ್ಕೊಂಡ್ರು, ಐ ಡೋಂಟ್ ನೋ. ಶಿ ವಾಸ್ ಲೈಕ್ ಓಕೆ ನೋಡಿ ಇದೊಂದು ಸಲ ನ್ಯಾಚುರಲ್ ಆಗಿ ಟ್ರೈ ಮಾಡಿ ನೋಡಿ ಅಂತಂದರು. ಅದಾದಮೇಲೆ ಇಲ್ಲ IUI ಹೇಳಿದ್ದೆ ಅಂದರೆ ನೋಡಿ ನಾಳೆ ಬಂದು ಸ್ಯಾಂಪಲ್ ಕೊಡಿ ಅಂತ ಹೇಳಿದರು. ಐ ವಾಸ್ ಲೈಕ್ ಅಂತ ಕೇಳಿದ ತಕ್ಷಣವೇ ಅಂದರೆ ಓವಲೇಷನ್ ಆಗಿದೆ ಅಂತ ಆಲ್ರೆಡಿ ನಂಗೆ ಗೊತ್ತಾಯ್ತಲ್ಲ. ಸೊ ಐ ವಾಸ್ ಲೈಕ್ ನೋ ಅವರು ಒಂದು ಸಲ ಅಂದರು ನ್ಯಾಚುರಲ್ ಆಗಿ ಟ್ರೈ ಮಾಡಿ ನೋಡಿ ಈ ಸಲ. ಐ ವಾಸ್ ಲೈಕ್ ವೆರಿ ನೆಕ್ಸ್ಟ್ ಮೂಮೆಂಟೇ ನಾನು ಹೇಳಿದೆ ಮ್ಯಾಮ್ ಓಕೆ ಮ್ಯಾಮ್ ಈ ಸಲ ನ್ಯಾಚುರಲ್ ಆಗಿ ಟ್ರೈ ಮಾಡ್ತೀನಿ ಅಂತ ಹೇಳಿಬಿಟ್ಟೆ. ಬಿಕಾಸ್ ಸಿ ಆ್ಯಸ್ ಪರ್ ದ ನಾಲೆಜ್ ಐ ಹ್ಯಾವ್, ಇವಾಗ ಓವಲೇಷನ್ ಆದಮೇಲೆ ಎಗ್ಗು 12 to 24 ಅವರ್ಸ್ ಮಾತ್ರ ಬಾಡಿಯಲ್ಲಿ ಇರುತ್ತಲ್ವಾ. ಸೊ ಆವಾಗ ಮಾತ್ರ ಸ್ಪರ್ಮ್ ಏನಾದರೂ ರೀಚ್ ಆಗಿ ಆವಾಗ ಮಾತ್ರ ಫರ್ಟಿಲೈಸೇಷನ್ ಆಗೋ ಪಾಸಿಬಿಲಿಟಿ ಇರುತ್ತೆ. ಇಫ್ ಇನ್ ಕೇಸ್ 24 ಅವರ್ಸ್ ಆದಮೇಲೆ ನಾವು ಎಂಥ ಇಂಟರ್ಕೋರ್ಸ್ IUI ಮಾಡಿದ್ರು ಇಟ್ಸ್ ಅಗೇನ್ ವೇಸ್ಟ್, ಬಿಕಾಸ್ ಸ್ಪರ್ಮ್ ಎಗ್ನ ರೀಚ್ ಆಗೋಕ್ಕೆ ಆಗಲ್ಲ. 12 to 24 ಅವರ್ಸ್ ವಿಂಡೋದಲ್ಲಿ ಮಾತ್ರ ಸ್ಪರ್ಮ್ ರೀಚ್ ಆದರೆ ಫರ್ಟಿಲೈಸೇಷನ್ ಪಾಸಿಬಲ್ ಇರುತ್ತೆ ಅಂತ ನಂಗೆ ಗೊತ್ತಿತ್ತು. ಸೊ ನನಗೆ ಮಾರ್ನಿಂಗಿಂದ 16th ಡೇ ಮಾರ್ನಿಂಗಿಂದ ನನಗೆ ಇಂಟೆನ್ಸ್ ಪೇನ್ ಇತ್ತು. ಇಫ್ ಇನ್ ಕೇಸ್ ನಂಗೆ ಮಾರ್ನಿಂಗ್ಗೆ ಆಲ್ರೆಡಿ ಓವಲೇಷನ್ ಆಗಿ ನಾನು ನೆಕ್ಸ್ಟ್ ಡೇವರೆಗೂ ವೆಯ್ಟ್ ಮಾಡಿದರೆ 24 ಅವರ್ಸು ಕ್ರಾಸ್ ಆಗುತ್ತೆ. ಆ್ಯಂಡ್ ಫರ್ಟಿಲೈಸೇಷನ್ ಚೆನ್ನಾಗಾಗಿ ಬೇಬಿ ಹೆಲ್ದಿ ಆಗಿರಬೇಕಂದ್ರೆ ನನಗೆ ಗೊತ್ತಿರೋ ಹಾಗೆ ತಿಳ್ಕೊಂಡಿರೋ ಹಾಗೆ 12 ಅವರ್ಸ್ ಗ್ಯಾಪಲ್ಲಿದ್ದರೆ ಮಾತ್ರ ಇಟ್ಸ್ ವೆರಿ ಗುಡ್ ಮತ್ತು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ. ಬಟ್ 24 ಅವರ್ಸ್ ಆಲ್ರೆಡಿ ಕ್ರಾಸ್ ಆದಮೇಲೆ ನಾನು IUI ಮಾಡಿಸ್ಕೊಂಡ್ರೆ ಇಟ್ಸ್ ಅ ವೇಸ್ಟ್ ಅಂತ ಅಂದ್ಕೊಂಡು ನಾನು ಹಾಂ ಮ್ಯಾಮ್ ಬೇಡ ನನಗೆ IUI ಅಂದ್ಕೊಂಡು ನ್ಯಾಚುರಲ್ ಆಗಿ ಟ್ರೈ ಮಾಡ್ತೀನಿ ಅಂತ ಹೇಳಿದೆ. ಸೊ ನಂದು ಈ ಸಲ ಎಂಡ್ ಮೂಮೆಂಟಲ್ಲಿ ಈ ಥರ IUIಗೆ ಹೋಗಿ ನ್ಯಾಚುರಲ್ ಆಗಿ ವಿತ್ ಹೆಲ್ಪ್ ಆಫ್ ಮೆಡಿಸಿನ್ ಟ್ರೈ ಮಾಡೋ ಥರ ಆಯಿತು. ಸೊ ನಾನು ಈ ಸಲ IUI ಈ ಥರ ಹೀಗೆ ಕ್ಯಾನ್ಸಲ್ ಆಯಿತು. ನಾನೇ ಅಂದ್ಕೊಂಡಿರಲಿಲ್ಲ IUI ಕ್ಯಾನ್ಸಲ್ ಆಗುತ್ತೆ ಹಿಂಗಾಗುತ್ತೆ ಅಂತ, ಬಿಕಾಸ್ ನನಗೆ ಪಾಯಿಂಟ್ ಅನ್ನಿಸ್ಲಿಲ್ಲ. ಆಲ್ರೆಡಿ ಓವಲೇಷನ್ ಆಗಿದೆ, ಅದು ಹೇಗೆ IUI ಮಾಡಿಸ್ಕೊಳೋದು ಅಂತ. ಆ್ಯಂಡ್ ಇನ್ನೊಂದು ಎಗ್ ರಪ್ಚರ್ ಆಗೋಕ್ಕೆ ಏನೋ ಐ ಡೋಂಟ್ ನೋ ವೈ ಶಿ ಗೇವ್ ಟ್ರಿಗರ್ ಇಂಜೆಕ್ಷನ್ ಆಲ್ಸೋ ಕೊಟ್ಟರು ಇನ್ನೊಂದು, ಬಿಕಾಸ್ ಇನ್ನೊಂದು ಫಾಲಿಕಲ್ ಕೊಟ್ಟರಾ ಅಥವಾ ಎದಕ್ಕೆ ಅಂತ ಐ ಡೋಂಟ್ ನೋ. ಆಲ್ರೆಡಿ ಓವಲೇಷನ್ ಆದಮೇಲೆ ಬಿಕಾಸ್ ನಾನು ಸಿಸ್ಟ್ರಿಗೂ ಕೇಳಿದೆ ಇದು ಟ್ರಿಗರ್ ಇಂಜೆಕ್ಷನ್ ಅಲ್ವಾ ಅಂತ ಕೇಳಿದೆ. ಹೌದು ಇದು ಟ್ರಿಗರ್ ಇಂಜೆಕ್ಷನ್ ಎಗ್ ರಿಲೀಸ್ ಆಗೋಕ್ಕೆ ಕೊಡ್ತಾರೆ ಅಂತ ಹೇಳಿದರು. ಬಟ್ ಆಲ್ರೆಡಿ ನಂದು ಆಗಿತ್ತು ಅಥವಾ ಇನ್ನೊಂದು ಫಾಲಿಕಲಿಂದ ರಿಲೀಸ್ ಆಗೋಕ್ಕೆ ಕೊಟ್ರಾ ಅಥವಾ ಐ ಡೋಂಟ್ ನೋ ವೈ. ತುಂಬ ನಂಗೆ ಬಿಕಾಸ್ ಪೇನ್ ಒಂದು ಇಷ್ಟು ಇಂಟೆನ್ಸ್ ಇತ್ತಲ್ವ, ಐ ವಾಸ್ ನಾಟ್ ಏಬಲ್ ಟು ಆಸ್ಕ್ ಎನಿ ಕ್ವಶನ್ನು ಅಥವಾ ಡೌಟ್ ಮಾಡೋಕ್ಕೆ ಕ್ರಾಸ್ ಕ್ವಶನ್ ಮಾಡೋಕ್ಕೆ ನನಗೆ ಮೈಂಡ್ ಓಡಲೇ ಇಲ್ಲ ಆ ಮೂಮೆಂಟಲ್ಲಿ. ನನಗೆ ಆ ಪೇನಿಂದ ರಿಲೀಫ್ ಆಗಬೇಕು, ನನಗೆ ಐ ವಾಂಟ್ ಟು ಬಿ ನಾರ್ಮಲ್ ಅನ್ನೋದು ಮಾತ್ರ ತಲೆಯಲ್ಲಿ ಓಡ್ತಾ ಇತ್ತು. ಆ್ಯಂಡ್ ಓವಲೇಷನ್ ಪೀರಿಯಡಲ್ಲಿ ಐ ವಾಂಟ್ ಟು ಟ್ರೈ. ಆ ಓವಲೇಷನ್ ಪೀರಿಯಡಲ್ಲಿ ನ್ಯಾಚುರಲ್ಗೆ ಟ್ರೈ ಮಾಡಿದ್ರು ಕನ್ಸೀವ್ ಆಗಂಗಿದ್ರೆ ಆಗಲಿ ಅಂತ ಅದಷ್ಟೇ ನನ್ನ ತಲೆಯಲ್ಲಿ ಓಡ್ತಾ ಇತ್ತು. ಸೊ ಮನೆಗೆ ಬರ್ಬೇಕಾದ್ರೆ ನಂಗೆ ಅದೇ ಅನಿಸಿತು, ಈ ಡಿಸಿಷನ್ ಕರೆಕ್ಟಾಗಿ ತೊಗೊಂಡ
ಬಿಕಾಸ್ ನನ್ನ ಹಸ್ಬೆಂಡು ಹೇಳಿದ್ದು. ಸೊ ಬಿಕಾಸ್ ಅವಿನಾಶ್ ವಾಸ್ ಲೈಕ್ ಆಚೆ ಬಂದಮೇಲೆ ಅಂದರೆ ಯಾಕೆ ನ್ಯಾಚುರಲಾಗಿ ಟ್ರೈ ಮಾಡೋಣ ಅಂತ ಹೇಳಿದೆ ಅವ್ರಿಗೆ, ಹ್ಞೂ ಅಂತ ಯಾಕಂದೆ ಅಂತ ಕೇಳಿದ್ರು. ಬಿಕಾಸ್ ಆಲ್ರೆಡಿ 24 hours ವಿಂಡೋ ಆದಮೇಲೆ IUI ಮಾಡಿಸ್ಕೊಳೋದು ನಂಗೆ ಯಾಕೋ ಸರಿ ಅನ್ನಿಸ್ಲಿಲ್ಲ. ಬಟ್ ಎಟ್ ದ ಎಂಡ್ ಆಫ್ ದ ಡೇ ಹಿ ಸೆಡ್ ಇಟ್ಸ್ ಯೋರ್ ಕಾಲ್, ನೀನು ಪ್ರೊಸೀಜರ್ ಮಾಡಿಸ್ಕೊಳೋದು, ಸೊ ನೀನು ಹೆಂಗಂತೀಯ ಹಾಗೆ ಅಂತ ಹೇಳಿದರು. ಐ ವಾಸ್ ಲೈಕ್ ಇಲ್ಲ, ನಾನು ಈ ಸಲ ನ್ಯಾಚುರಲಾಗಿ ಟ್ರೈ ಮಾಡ್ತೀನಿ ಅಂದೆ. ಬಟ್ ಐ ವಾಸ್ ಸ್ಟಿಲ್ ಇನ್ ಅ ಪೇನ್ ಮೋಸ್ಟ್ಲಿ. ಅದಕ್ಕೂ ಐ ಡೋಂಟ್ ನೋ, ಸೋ ಮೆನಿ ಥಾಟ್ಸ್ ವರ್ ರನ್ನಿಂಗ್ ಇನ್ ಮೈ ಮೈಂಡ್. ಸೊ ಅವತ್ತು ಮನೆಗೆ ಬರೋವರೆಗೂ ಹಾಗೆ ಅನ್ನಿಸ್ತು, ನಾನು ಕರೆಕ್ಟಾಗಿ ಡಿಸಿಷನ್ ತೊಗೊಂಡ ಇಲ್ವಾ ಹೆಂಗೆ ಅಂತಂದು. ಬಟ್ ಇಟ್ಸ್ ಓಕೆ, ನೋಡೋಣ ಅದು ಹೆಂಗಾದರೂ ಆಗಬೇಕು ಅಂದರೆ ಹೆಂಗಾದರೂ ಆಗುತ್ತೆ. ಬಿಕಾಸ್ ಮೇನ್ಲಿ ಅದೇ ಆಗಬೇಕಂದ್ರೂ ಹಾಗೇ ಆಗುತ್ತೆ. ಬಿಕಾಸ್ ಈ ಸಲ ಎಗ್ ಗ್ರೋತ್ಗೆ ಅಂತಲೇ ಇಷ್ಟೊಂದು ಇಂಜೆಕ್ಷನ್ಸ್, ಇಷ್ಟೊಂದು ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀನಿ ನಾನು. ನೋಡೋಣ ಅಂದ್ಕೊಂಡು ಇವಾಗೂ ನಾನು ನನಗೇನು ಬೇಜಾರಿಲ್ಲ, ನಾನು IUI ಬೇಡ ಅಂತಂದೆ ಆ ಮೂಮೆಂಟಲ್ಲಿ ಅಂತ. ಐ ಆಮ್ ಹ್ಯಾಪಿ ವಿತ್ ಮೈ ಡಿಸಿಷನ್ ಇವಾಗ. ಆಮೇಲೆ ಈ ಸಲ ಇನ್ನೊಂದು ಏನು ಅಂದರೆ, ನಾನು ಲಾಸ್ಟ್ ಟೈಮು ಸ್ವಲ್ಪ ಕ್ರ್ಯಾಂಪ್ಸ್ ಇನ್ಫ್ಲಮೇಷನಿಂದ ಸ್ವಲ್ಪ ಟ್ಯಾಬ್ಲೆಟ್ಸ್ ತೊಗೊಂಡಿರಲಿಲ್ಲ. ಬಟ್ ಈ ಸಲ ಕಂಪ್ಲೀಟಾಗಿ ಟ್ಯಾಬ್ಲೆಟ್ ಮಿಸ್ ಮಾಡ್ದೇನೆ ನಂಗೆ ಹಿಂಸೆ ಆದರೂ, ನಂಗೆ ಆರಾಮ್ ಅನಿಸಿಲ್ಲ ಅಂದರು, ನಂಗೆ ಹುಷಾರಾಗಿದ್ದೀನಿ ಅಂತ ಫೀಲ್ ಆಗ್ತಾ ಇರಲಿಲ್ಲ ಅಂದರು, ಮಿಸ್ ಮಾಡ್ದೇ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ. ಬಿಕಾಸ್ ಇಷ್ಟೇ ಟ್ಯಾಬ್ಲೆಟ್ ಉಳಿದಿರೋದು. ನಾನು ನಿಮಗೆ ತೋರಿಸಿದ್ದೀನಿ ಹಳೆ ವಿಡಿಯೋದಲ್ಲಿ ಇಷ್ಟು ಟ್ಯಾಬ್ಲೆಟ್ಸ್ ಇತ್ತು, ಇವಾಗ ಇಷ್ಟೇ ಉಳಿದಿರೋದು. ಇನ್ನೊಂದು 10 days ಇನ್ನೊಂದು 10 days ಟ್ಯಾಬ್ಲೆಟ್ಸ್ ಇದೆ ಅಷ್ಟೇ. ಒಂದಿಷ್ಟು ಟ್ಯಾಬ್ಲೆಟ್ಸ್ ಅಂತೂ ಖಾಲಿ ಆಗಿದೆ. ಸೊ ನಾನು 16th day ಹೋಗಿದ್ದೆ ಅಲ್ವಾ, ಅವತ್ತು ಮತ್ತೆ 2 ಟ್ಯಾಬ್ಲೆಟ್ಸ್ ಆ್ಯಡ್ ಆನ್ ಮಾಡಿದರು. ಒಂದು ಟ್ಯಾಬ್ಲೆಟ್ನ 3 days ಆದಮೇಲೆ ಕಂಟಿನ್ಯೂ ಮಾಡಿ ಅಂತ ಹೇಳಿದರು. ಅದು ಮೇನ್ಲಿ ಫಾರ್ ಹಿಂಗೆ ಏನಾದರೂ ಅಬಾರ್ಷನ್ ಆಗಬಾರ್ದು ಅಂದರೆ ಆ ಟ್ಯಾಬ್ಲೆಟ್ ಕೊಡ್ತಾರೆ. ಸೊ ಆ ಟ್ಯಾಬ್ಲೆಟ್ ಹಾಕಿದರು. ಸೊ 16th day ಹಂಗಾದಮೇಲೆ ನ್ಯಾಚುರಲಾಗಿ ಟ್ರೈ ಮಾಡೋಣ ಅಂದ್ಕೊಂಡು ನಾವು ಬಂದಿದ್ದು. ಅದಾದಮೇಲೆ ಅಲ್ಲಿವರೆಗೂ ಒಂಥರ ಪೇನು, ಒಂಥರ ಏನೋ ಅಂತ ಅನಿಸಿದ್ರು. ಅದಾದಮೇಲೆ ನಾನು ಅಂದ್ಕೊಂಡೆ ಓಕೆ ನ್ಯಾಚುರಲ್ ಅಲ್ಲ, ಈ ಸಲ ಏನೂ IUI ಏನೂ ಮಾಡಿಲ್ಲ. ಯೂಶ್ವಲಿ IUI ಮಾಡಿದಾಗ ಹೆಂಗೆ ಅನಿಸುತ್ತೆ, ಒಂಥರ ಬ್ಲೋಟಿಂಗ್ ಆಗುತ್ತೆ. ಒಂದು 2-3 days ನಂಗೆ ಒಂಥರ ಚೆನ್ನಾಗಿ ಅನಿಸಿರಲಿಲ್ಲ. ಆಲ್ವೇಸ್ ಬ್ಲೋಟೆಡ್, ಒಂಥರ ಸಮಾಧಾನ ಇರಲಿಲ್ಲ. ಸೊ ಈ ಸಲ ಅದೇನೂ ಇರಲ್ಲ ಅಂದ್ಕೊಂಡಿದ್ದೀನಿ ಅಂತ ಅಂದ್ಕೊಂಡೆ. ಬಟ್ ಆಫ್ಟರ್ ನೆಕ್ಸ್ಟ್ ಡೇಯಿಂದನೂ ಐ ವಾಸ್ ಇನ್ ಸಮ್ ಕ್ರ್ಯಾಂಪ್ಸ್. ಅದೊಂಥರ ಇಂಟೆನ್ಸ್ ಕ್ರ್ಯಾಂಪು, ಒಂಥರ ಅಬ್ಡಾಮನ್ ಪೇನು. ಒಂದೊಂದು ಸಾರಿ ರೈಟ್ ಸೈಡ್ ಆಗುತ್ತೆ, ಒಂದೊಂದು ಸಾರಿ ಲೆಫ್ಟ್ ಸೈಡ್ ಆಗುತ್ತೆ, ಒಂದೊಂದು ಸಲ ಅಂದರೆ ಫುಲ್ ಲೋವರ್ ಆಫ್ ದಿ ಲೋವರ್ ಅಬ್ಡಾಮನ್ನು ಹೆವಿ ಪೇನ್ ಬರುತ್ತೆ. ಇಷ್ಟು ಪೇನ್ ಬರುತ್ತೆ ಅಂದರೆ ಸ್ವಲ್ಪ ಬೆಂಡ್ ಆಗೋಕ್ಕೂ ಆಗಲ್ಲ, ಅಷ್ಟು ಇಂಟೆನ್ಸ್ ಪೇನ್ ಆಗುತ್ತೆ. ಈ ಸಲ ಒಂದು ಹೊತ್ತು ಆರಾಮಾಗಿದ್ದರೆ ಇನ್ನೊಂದು ಹೊತ್ತಲ್ಲಿ ಅಲ್ ಬಿ ನಾಟ್ ಫೈನ್. ಸೊ ನನಗೆ ತುಂಬ ಥಾಟ್ಸ್ ಓಡ್ತಾಯಿತ್ತು, ಯಾಕೆ ಹಿಂಗೆ ಆಗ್ತಿದೆ ಈ ಸಲ, ಯಾಕೆ ಇಷ್ಟೊಂದು ವರ್ಸ್ಟ್ ಆಗ್ತಿದೆ, ಅಥವಾ ಇಂಜೆಕ್ಷನಿಂದ ಆಗ್ತಿದೆನಾ ಅಂತ. ಮತ್ತು ತಿರ್ಗಾ ಸೇಮ್ ಥಾಟ್. ಐ ವಾಸ್ ಡೌಟಿಂಗ್ ಆನ್ ದ ಟ್ರೀಟ್ಮೆಂಟ್, ಐ ವಾಸ್ ಡೌಟಿಂಗ್ ಆನ್ ಮೈ ಸೆಲ್ಫ್, ಐ ವಾಸ್ ಡೌಟಿಂಗ್ ಆನ್ ನನ್ನ ಬಾಡಿ ಹೆಂಗೆ ರೆಸ್ಪಾಂಡ್ ಮಾಡ್ತಾ ಇದೆ, ಮತ್ತು ಇಂಜೆಕ್ಷನ್ಸ್ ಟ್ಯಾಬ್ಲೆಟ್ಸಿಂದ ಸೈಡ್ ಎಫೆಕ್ಟ್ಸ್ ಅಂತ ತುಂಬ ಥಾಟ್ಸ್ ಓಡ್ತಾ ಇದೆ. ಇನ್ಫ್ಯಾಕ್ಟ್ ಇವತ್ತು ತಲೆಯಲ್ಲಿ ಓಡ್ತಾ ಇದೆ. ಬಟ್ ಐ ಕೀಪ್ ರಿಮೈಂಡಿಂಗ್ ಮೈ ಸೆಲ್ಫ್, ಏನೂ ಆಗಲ್ಲ, ಡೋಂಟ್ ವರಿ, ಇವಾಗ ಇಷ್ಟೊಂದು ಟೆಕ್ನಾಲಜಿ ಓಡಿದೆ, ಅಪ್ಗ್ರೇಡ್ ಆಗಿದೆ. ಸೊ ಅಪ್ಗ್ರೇಡೆಡ್ ಟ್ಯಾಬ್ಲೆಟ್ಸೇ ಕೊಟ್ಟಿರ್ತಾರೆ, ಡೋಂಟ್ ವರಿ, ಎಲ್ಲ ಚೆನ್ನಾಗೇ ಆಗುತ್ತೆ. ಎಷ್ಟಾಗುತ್ತೆ ಅಷ್ಟು ಪಾಸಿಟಿವ್ ಆಗಿರೋ, ಇದು ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾರಲ್ವ. ಸೊ ಹಾಗೆ ಅಂದ್ಕೊಂಡು ಸುಮ್ಮನೆ ಪಾಸಿಟಿವ್ ಆಗಿರೋಣ ಅಂತ ಇದ್ದೀನಿ. ಆ್ಯಂಡ್ ಈ ಸಲ ನಾನು ತುಂಬ ಏನೂ ಟ್ರಾವೆಲ್ಗೆಲ್ಲೂ ಏನೂ ಮಾಡ್ತಾಯಿಲ್ಲ. ನಾನು ತುಂಬ ಹಾರ್ಶ್ ಆಗಿರ್ತಿದ್ದೆ ನನ್ನ ಮೇಲೆ, ಅಷ್ಟು ಬ್ಲೇಮ್ ಓನ್ಲಿ ಮೈ ಸೆಲ್ಫ್. ಬಟ್ ಈ ಸಲ ಐ ಆಮ್ ಬೀಯಿಂಗ್ ವೆರಿ ಸ್ವಲ್ಪ ಮರ್ಸಿ ತೋರಿಸಿ ಅಷ್ಟೊಂದು ಹಾರ್ಶ್ ಆಗೋ ಅವಶ್ಯಕತೆ ಇಲ್ಲ ನನ್ನ ಮೇಲೆ ಅಂತ ಐ ಆಮ್ ಕಾಮಿಂಗ್ ಮೈ ಸೆಲ್ಫ್. ನನಗೆ ಎಷ್ಟೊಂದು ಸಲ ಬೇಜಾರಾಗುತ್ತೆ, ಎಷ್ಟೊಂದು ಸಲ ಹತ್ಕೊಂಡು ಕೂತಿರ್ತೀನಿ. ಒಂದೊಂದು ಸಲ ಹೇಳೋಕ್ಕಾಗಲ್ಲ, ಯಾರಿಗೂ ಹೇಳೋಕ್ಕಾಗಲ್ಲ, ಹೇಳಿದ್ರು ಅದು ಬೇರೆಯವ್ರಿಗೆ ಅರ್ಥ ಆಗಲ್ಲ. ಅದು ಇವಾಗ ಟೈಮ್ 12:30. ಇಲ್ಲಿವರೆಗೂ ನಂಗೆ ಅಷ್ಟು ಪೇನ್ ಇರಲಿಲ್ಲ, ಇವಾಗ ಮತ್ತೆ ತಿರ್ಗಾ ಸ್ಟಾರ್ಟ್ ಆಗಿದೆ ನಂಗೆ ಪೇನು. ಒಂದೊಂದ್ಸಲ ಹಿಂಗೆ ಸಡನ್ನಾಗಿ ಎಮೋಷ್ನಲ್ ಆಗೋಗ್ಬಿಡ್ತೀನಿ. ಸೊ ಈ ಥರ ಇನ್ನೂ ತುಂಬ ಜನ ಯಾರು ಟ್ರೀಟ್ಮೆಂಟ್ ತೊಗೋತಾ ಇದ್ದೀರಲ್ಲ, ನಿಮಗೂ ಹಿಂಗೆ ಕಷ್ಟ ಆಗ್ತಿರುತ್ತೆ. ಎಮೋಷ್ನಲ್ ತುಂಬ ಬ್ರೇಕ್ ಡೌನ್ ಆಗುತ್ತೆ, ಸಡನ್ನಾಗಿ ಮೂಡ್ ಸ್ವಿಂಗ್ಸು, ಅಥವಾ ಎಮೋಷ್ನಲಿ ತುಂಬ ಸಲ ಬ್ರೇಕ್ ಡೌನ್ ಆಗ್ತೀರಾ. ಇಟ್ಸ್ ಓಕೆ. ಆ ಥರ ಆದಾಗ ಪ್ಲೀಸ್ ಶೇರ್ ವಿತ್ ಯುವರ್ ಲವ್ಡ್ ಒನ್ಸ್, ಅಥವಾ ಹಸ್ಬೆಂಡ್ ಜೊತೆ ಕುತ್ಕೊಂಡು ಮಾತಾಡಿ, ಏನಾದರೂ ಫನ್ನಿ ಕಾಮಿಡಿ ಶೋಸ್ ನೋಡಿ, ಏನಾದರೂ ಇಷ್ಟಪಡೋ ಮೂವೀಸು ಏನಾದರೂ ನೋಡಿ. ಅದ್ರ ಜೊತೆಗೆ ಫುಡ್ ಹ್ಯಾಬಿಟ್ಸು, ಲೈಫ್ ಸ್ಟೈಲು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಲೈಫ್ ಸ್ಟೈಲ್ ಅಂತ ಬಂದಾಗ ಐ ವಾಂಟ್ ಟು ಸೇ ಒನ್ ಥಿಂಗ್,
ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಅಲ್ವಾ, ಇನ್ಫ್ಲಮೇಷನ್ ತುಂಬ ಆಗ್ತಾ ಇದೆ ಅಂತ ಹೇಳಿದೆ ಅಲ್ವಾ. ಇಲ್ಲಿವರೆಗೂ ನಾನು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಮಾಡ್ತಾ ಇದ್ದಿದ್ದೆ ಟೀ ಕಾಫಿ ಕುಡಿಯೋದು. ಫಾರ್ ದ ವೆರಿ ಫಸ್ಟ್ ಟೈಮ್ ನಾನು 10 ದಿನ ಪಾಸ್ಟ್ 10 ಡೇಸಿಂದ ಬೆಳಗ್ಗೆ ಎದ್ದ ತಕ್ಷಣ ಟೀ ಕುಡಿಯೋದು ಬಿಟ್ಟಿದ್ದೀನಿ. ತುಂಬ ಗಟ್ಟಿ ಮನ್ಸು ಮಾಡಿ ನನಗೋಸ್ಕರ ನಾನು ಇದು ಮಾಡಲೇಬೇಕು ಅಂತ ಗಟ್ಟಿ ಮನ್ಸು ಮಾಡಿ, ನಾನೇ ಅಂದ್ಕೊಂಡಿಲ್ಲ ಇದು ನಾನಾ ಅಂತ ಒಂದ್ಸಲ ಕ್ವಶನ್ ಮಾರ್ಕ್ ಬೀಳ್ತಿರುತ್ತೆ. ಒಂದು 10 ಡೇಸಿಂದ ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಟೀ ಕುಡಿಯೋದು ಸ್ಟಾಪ್ ಮಾಡಿದ್ದೀನಿ. ಅದು ನನಗೆ ಸ್ವಲ್ಪ ಹೆಲ್ಪ್ ಆಗಿದೆ. ಮತ್ತು ಇವಾಗ ತುಂಬ ಸಮರ್ ಅಲ್ವಾ, ಡಿಹೈಡ್ರೇಷನ್ನು ಆಗಬಾರ್ದು. ಫಸ್ಟ್ ಎಲ್ಲ ಫ್ರಿಜ್ಜಲ್ಲಿ ನೀರು ತೊಗೊಂಡು ಚೆನ್ನಾಗಿ ಕೋಲ್ಡ್ ವಾಟರ್ ಕುಡಿತಾ ಇದ್ದೆ. ಇವಾಗ ಸ್ವಲ್ಪ ಗಡಿಗೆ ನೀರು ಕುಡಿತೀನಿ. ಸ್ವಲ್ಪ ಅದು ಕರೆಕ್ಟಾಗಿರುತ್ತೆ ಅಲ್ವಾ ನೀರು, ಸೊ ಆ ನೀರು ಕುಡಿತೀನಿ. ಅದು ಕೂಡ ಸ್ವಲ್ಪ ನನಗೆ ಹೆಲ್ಪ್ ಆಗಿದೆ. ಬಿಕಾಸ್ ಫ್ರಿಜ್ ವಾಟ್ರಿಂದ ನಂಗೆ ಸ್ವಲ್ಪ ಡೈಜೆಷನ್ ಇಶ್ಯೂನೂ ಬರ್ತಾಯಿತ್ತು. ಬಟ್ ಇವಾಗ ಗಡಿಗೆ ನೀರು ಕುಡಿಯೋದ್ರಿಂದ ಸ್ವಲ್ಪ ಬೆಟರ್ ಫೀಲಿಂಗ್ ಇದೆ. ಅದ್ರ ಜೊತೆಗೆ ನನಗೆ ತುಂಬ ಕ್ರ್ಯಾಂಪು ಅಥವಾ ತುಂಬ ಹೀಟ್ ಆಗ್ತಾಯಿದೆ, ಬರ್ನಿಂಗ್ ಸೆನ್ಸೇಷನ್ ಆಗ್ತಿದೆ ಅಂದರೆ ವೈಟ್ ಕಾಟನ್ ಬಟ್ಟೆ ತೊಗೊಂಡು ಒಂದು ಸ್ಟ್ರಿಪ್ ಥರದ್ದು ಇಲ್ಲಿ ಒದ್ದೆ ಮಾಡಿಕೊಂಡು, ನೀರಲ್ಲಿ ಒದ್ದೆ ಮಾಡಿಕೊಂಡು ಕೋಲ್ಡ್ ವಾಟರ್ ಅಥವಾ ನಾರ್ಮಲ್ ವಾಟ್ರಲ್ಲಿ ಎದ್ಕೊಂಡು ಒಂದು ಸ್ವಲ್ಪ ಎಕ್ಸೆಸ್ ವಾಟ್ರನ್ನ ತೆಗೆದು ಒಂದು ಪಟ್ಟಿ ಇಲ್ಲಿ, ಒಂದು ಪಟ್ಟಿ ಇಲ್ಲಿ, ಮತ್ತು ಇನ್ನೊಂದು ಹೊಕ್ಕಳು ಮತ್ತು ಲೋವರ್ ಎಬ್ಡಾಮಿನ್ಗೆ ಕವರ್ ಆಗೋ ಥರ ಒಂದು ಒದ್ದೆ ಬಟ್ಟೆನ ಹಾಕ್ಕೊಂಡಿರ್ತೀನಿ. ಒಂದು ಹಾಫ್ ಆ್ಯನ್ ಅವರ್ ಹಾಗೆ ಹಾಕ್ಕೊಂಡಿರ್ತೀನಿ. ಅದು ಸ್ವಲ್ಪ ನನಗೆ ಸ್ವಲ್ಪ ಅಲ್ಲ ತುಂಬ ರಿಲ್ಯಾಕ್ಸೇಷನ್ ಕೊಟ್ಟಿದೆ. ನೀವು ಟ್ರೈ ಮಾಡಿ ನೋಡಿ, ನಿಮಗೂ ಹೆಲ್ಪ್ ಆದರೆ ಹೆಲ್ಪ್ ಆಗ್ಬೋದು, ಹೆಲ್ಪ್ ಆಗುತ್ತೆ ಇನ್ಫ್ಯಾಕ್ಟು. ಸೊ ಟೀ ಕುಡಿಯೋದು ಬಿಡಿ, ಸ್ವಲ್ಪ ಆದರೆ ಫ್ರಿಜ್ ವಾಟ್ರ್ ಕಡಿಮೆ ಮಾಡಿ. ಮತ್ತು ಈ ಥರ ಕಾಟನ್ ಬಟ್ಟೆ ಏನಿದೆ ಅಲ್ವಾ, ಆ ಕಾಟನ್ ಬಟ್ಟೆ ಅಂತೂ ಇಟ್ ವರ್ಕ್ಸ್ ಆ್ಯಸ್ ಅ ವಂಡರ್. ನಂಗೆ ತುಂಬ ರಿಲೀಫ್ ಕೊಟ್ಟಿದೆ ಅದು. ನೀವು ಟ್ರೈ ಮಾಡಿ, ಯಾವುದಾದ್ರೂ ಕಾಟನ್ ಬಟ್ಟೆ ಆದರೆ, ಒಳ್ಳೆ ಕಾಟನ್ ಬಟ್ಟೆ ಆದರೆ ಟ್ರೈ ಮಾಡಿ ಹಾಕ್ಕೊಂಡು. ಊಟ ಆದಮೇಲೂ ನೀವು ಹಾಕ್ಕೋಬೋದು. ಬಟ್ ಅದನ್ನು ಒಂದ್ಸಲ ಆ ಬಟ್ಟೆ ಹಾಕ್ಕೊಂಡ್ಮೇಲೆ ನೀವು ಊಟ ಮಾಡೋದು, ಏನಾದರೂ ತಿನ್ನೋದು, ನೀರು ಕುಡಿಯೋದೆಲ್ಲ ಮಾಡಬಾರ್ದು ಆ ಟೈಮಲ್ಲಿ. ಬಟ್ ಊಟ ಆದಮೇಲೆ, ಊಟಕ್ಕಿಂತ ಮುಂಚೆ ಆ ಥರ ಮಾಡ್ಬೋದು. ನಿಮಗೆ ಆ ಥರ ಬಟ್ಟೆನೂ ಸಿಗುತ್ತೆ, ಆನ್ಲೈನೆಲ್ಲ ಸರ್ಚ್ ಮಾಡಿ ಸಿಗುತ್ತೆ. ಇಲ್ಲಾಂದರೆ ನಿಮ್ಮ ಮನೇಲಿ ಕಾಟನ್ ಬಟ್ಟೆ ಇದ್ದರೆ ಅದನ್ನೇ ತೊಗೊಂಡು ಟೈಮ್ ಮಾಡ್ಕೊಳ್ಳಿ. ಟೈಟ್ ಆಗಲ್ಲ, ರಿಲ್ಯಾಕ್ಸಾಗಿ ಆರಾಮಾಗಿ ಸ್ಮೂತಾಗಿ ಟೈಮ್ ರ್ಯಾಪ್ ಮಾಡ್ಕೊಳ್ಳಿ ಅಷ್ಟೇ. ಅದ್ರ ಜೊತೆ ಶುಗರಿ ಫುಡ್ ಐಟಮ್ಸ್ ಏನಿದೆಯಲ್ಲ ಅದನ್ನೆಲ್ಲ ಝೀರೋ ಮಾಡಿ. ಸಾಫ್ಟ್ ಡ್ರಿಂಕ್ಸ್, ಏರೇಟೆಡ್ ಡ್ರಿಂಕ್ಸ್ ಏನಾದರೂ ಕುಡಿತಾ ಇದ್ದರೆ, ಅಭ್ಯಾಸ ಇದ್ದರೆ ಫುಲ್ ಝೀರೋ ಮಾಡಿ. ಅದನ್ನು ಕೂಡ ನಾನು ಅದನ್ನೆಲ್ಲ ಸ್ಟಾಪ್ ಮಾಡಿದ್ದೀನಿ. ಆಫ್ಟರ್ ವೆರಿ ಲಾಂಗ್ ಟೈಮ್, ಲಾಸ್ಟ್ ಮಂತ್ ಏನೋ ನಾನು ಡಯಟ್ ಕೋಕ್ ಕುಡ್ದಿದ್ದೆ. ಅದು ಬಿಟ್ಟರೆ ಮುಂಚೆ ತುಂಬ ಕುಡಿತಿದ್ದೆ, ಅದನ್ನೆಲ್ಲ ಸ್ಟಾಪ್ ಮಾಡಿದ್ದೀನಿ. ಮತ್ತು ಟೀದು ಹೇಳಿದೆ ಅಲ್ವಾ, ನಿಮ್ಗೆ ಟೀ ಬಿಡೋಕ್ಕೆ ಆಗಲ್ಲ ಅಂದರೆ ಸಾಯಂಕಾಲ ಕುಡೀರಿ ಅಷ್ಟೇ. ಬಟ್ ಎಂಟಿ ಸ್ಟಮಕ್ ಇಟ್ಸ್ ವೆರಿ ವರ್ಸ್ಟ್. ನಾನು ಎಷ್ಟು ಟೀ ಅಡಿಕ್ಟ್ ಅಂದರೆ, ಮಾರ್ನಿಂಗ್ ಎದ್ದ ತಕ್ಷಣ ಕುಡಿತಿದ್ದೆ. ಒಂದೊಂದ್ಸಲ 10 ಗಂಟೆ ಆದರೂ ನಿದ್ದೆ ಬರ್ತಿಲ್ಲ, ಹಾಗೆ ಮೂವಿ ನೋಡ್ತೀವಿ, ಟೈಮ್ ಪಾಸ್ ಏನಾದರೂ ಮಾಡ್ತೀವಿ, ಅವಾಗೂ ಒಂದು ರೌಂಡ್ ಟೀ ಕಾಫಿ ಕುಡಿತಾ ಇದ್ವಿ. ಸಾಯಂಕಾಲ ಆಫ್ಟರ್ನೂನ್ ಹೆಂಗೆ ಬೋರ್ ಆಗ್ತಿದೆನಾ ಟೀ ಕುಡಿ, ತಲೆನೋವು ಆಗ್ತಿದೆನಾ ಟೀ ಕುಡಿ, ಮೂಡ್ ಸರಿ ಇಲ್ವಾ ಟೀ ಕುಡಿ, ಈ ಥರ ಅಡಿಕ್ಟ್ ಇದ್ದೆ ನಾನು. ಬಟ್ ನಮಗೋಸ್ಕರ ನಾವೇ ಚೇಂಜ್ ಮಾಡ್ಕೊಳ್ಳಿಲ್ಲ ಅಂದರೆ, ಇನ್ನೂ ಮೆಡಿಸಿನು, ಇನ್ನೂ ಇಂಜೆಕ್ಷನ್ಸ್ ತೊಗೊತಾ ಇದ್ದರೆ ಇಟ್ ವಿಲ್ ನಾಟ್ ಹೆಲ್ಪ್ ಅಸ್. ಶಾರ್ಟ್ ಪೀರಿಯಡಲ್ಲಿ ಹೆಲ್ಪ್ ಮಾಡ್ಬೋದು, ಬಟ್ ಲಾಂಗ್ ಟರ್ಮಲ್ಲಿ ತುಂಬ ಹಾರಿಬಲ್ ಎಫೆಕ್ಟ್ಸ್ ಕೊಡುತ್ತೆ. ಸೊ ಈ ಥರ ಚಿಕ್ಕ ಪುಟ್ಟ ಚೇಂಜಸ್ ಮಾಡ್ಕೊಳ್ಳಿ. ಶುಗರ್ ಇಂಟೇಕನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಏನಾದರೂ ತುಂಬ ಸ್ವೀಟ್ ಕ್ರೇವಿಂಗ್ಸ್ ಏನಾದರೂ ಆದರೆ ನಾನು ಡಾರ್ಕ್ ಚಾಕ್ಲೇಟ್ ತಿಂತೀನಿ ಅಷ್ಟೇ. ಬಟ್ ಆದಷ್ಟು ರೆಡ್ಯೂಸ್ ಮಾಡಿದ್ದೀನಿ. ಮಧ್ಯೆ ಸ್ವಲ್ಪ ವಾಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಬಟ್ ಈ ಸಲ ನನಗೆ ಎಷ್ಟು ಇಂಟೆನ್ಸ್ ಕ್ರ್ಯಾಂಪ್ ಪೇನ್ ಇದೆ ಅಂದರೆ, ನನಗೆ ವಾಕ್ ಮಾಡಿದ್ದು ಬಂದಮೇಲೆ ಆ ಪೇನಲ್ಲಿ ಇವಾಗ ಇಷ್ಟು ಕೂತಿದ್ದೀನಲ್ಲ, ಇಷ್ಟು ಕೂತ್ಕೊಳೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಪೇನ್ ಆಗ್ತಾಯಿತ್ತು. ಆಮೇಲೆ ನಿಂತ್ಕೊಂಡು ಅಡುಗೆ ಎಲ್ಲ ಮಾಡೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಪೇನ್ ಸಡನ್ಲಿ ಹಂಗೆ ಶೂಟಪ್ ಆಗ್ತಾಯಿತ್ತು. ಮಧ್ಯ 1-2 ದಿನ ಅಂತೂ ಹೆಂಗಾಗಿತ್ತು ಅಂದರೆ, ಒಂದು ಸ್ವಲ್ಪ ಅಡುಗೆ ಮನೇಲಿ ಕೆಲಸ ಮಾಡೋದು, ಬಂದು ಕೂತ್ಕೊಳ್ಳೋದು, ಕೆಲಸ ಮಾಡೋದು ಮತ್ತು ಬಂದು ಕೂತ್ಕೊಳ್ಳೋದು, ಈ ಥರ ಮಾಡಿದ್ದೀನಿ. ಸೊ ಇವತ್ತು ಸ್ವಲ್ಪ ಬೆಟರ್ ಅನ್ನಿಸ್ತಾ ಇತ್ತು. ಹೀಗಾಗಿ ಒಂದು ಅಪ್ಡೇಟ್ ವಿಡಿಯೋ ಮಾಡೋಣ ಅಂತ ಮಾಡಿದೆ ಅಷ್ಟೇ. ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಅಥವಾ IUI ಪ್ರೊಸೀಜರ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ನನ್ನ ಹಳೆ ವಿಡಿಯೋಸ್ ಇದೆ, ನಾನೊಂದು ಪ್ಲೇ ಲಿಸ್ಟೇ ಮಾಡಿದ್ದೀನಿ ಪ್ರೆಗ್ನೆನ್ಸಿದು ಅಂತ. ಸೊ ಆ ವ್ಲಾಗ್ಸ್ನ ನೀವು ನೋಡ್ಬೋದು. ಬೇರೆ ವ್ಲಾಗ್ಸ್ ನೋಡೋಲ್ಲ ಅಂದರೆ ಅಟ್ಲೀಸ್ಟ್ ಪ್ರೆಗ್ನೆನ್ಸಿದು ವೀಡಿಯೋಸ್ ನೋಡಿ. ನಿಮಗೇನಾದರೂ ಹೆಲ್ಪ್ ಆದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಅಥವಾ ನನ್ನ ಇನ್ಸ್ಟಾಗ್ರಾಮ್ ID-ಯಲ್ಲಿ ನೀವು ಮೆಸೇಜ್ ಮಾಡ್ಬೋದು. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಮತ್ತು ಇನ್ಫಾರ್ಮೇಟಿವ್ ಇತ್ತು ಅಂತ ಅಂದ್ಕೊತೀನಿ. ಅದ್ರ ಜೊತೆಗೆ ನಿಮ್ಮ ಮೇಲೆ ನೀವು ಟ್ರಸ್ಟ್ ಇಟ್ಕೊಳ್ಳಿ. ತುಂಬ ಸ್ಟ್ರೆಸ್ಸು ಮಾಡ್ಕೊಳಕ್ಕೆ ಹೋಗಬೇಡಿ. ಇವಾಗ ನಂದು ಪ್ರೆಗ್ನೆನ್ಸಿ ಟೆಸ್ಟ್ ಇದೆ ಅಲ್ವಾ, ಲಾಸ್ಟ್ ಟೈಮ್ ಆಗಿರೋ ಆಲ್ರೆಡಿ ಪೀರಿಯಡ್ಸ್ ಅಂದರೆ ಈ ಡೇಗೆ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ತೊಗೋಬೇಕು ಅಂತ ಹೇಳಿದ್ರೆ, ಅದಕ್ಕೂ ಮುಂಚೆ ನಾನು ಪ್ರೆಗ್ನೆನ್ಸಿ ಟೆಸ್ಟ್ ತೊಗೊಂಬಂದು ಇಟ್ಕೊಂಡ್ಬಿಟ್ಟಿದ್ದೆ, ಟೈಮ್ ಟೆಸ್ಟ್ ಮಾಡೋಣ ಅಂತ. ಅದರಲ್ಲಿ ತುಂಬ ಹರಿಯಲ್ಲಿ, ತುಂಬ ಹಾರ್ಷಾಗೆಲ್ಲ ಇರೋಕ್ಕೆ ಹೋಗ್ಬೇಡಿ. ಈ ಸಲ ನಾನು ಅಷ್ಟೆಲ್ಲ ತಲೆ ಕೆಡಿಸ್ಕೊಂಡಿಲ್ಲ. ಆದರೆ ಆಗುತ್ತೆ, ಇಲ್ಲಾಂದರೆ ಇಲ್ಲ, ನಥಿಂಗ್ ಈಸ್ ಇನ್ ಮೈ ಹ್ಯಾಂಡ್ ಅಂದ್ಕೊಂಡು ಕಾಮಾಗಿದ್ದೀನಿ.
ಅವಾಗ ಹೇಳಿರೋ ಹಾಗೆ ಡೋಂಟ್ ಬಿ ಟು ಹಾರ್ಶ್, ಸ್ವಲ್ಪ ಇಟ್ಸ್ ಓಕೆ, ಓಪನ್ ಅಪ್ ಆಗಿ ನಿಮ್ಗೆ ಇಷ್ಟ ಆಗೋರ ಜೊತೆ ಮಾತಾಡಿ, ನಿಮ್ಗೆ ಹೇಳಿ ಹಿಂಗೆ ಪೇನ್ ಆಗ್ತಿದೆ ಹಿಂಗೆ ಅಂತ. ಆದಷ್ಟು ಖುಷಿಯಾಗಿರಿ. ನೀವು ಎಷ್ಟು ಖುಷಿಯಾಗಿರ್ತೀರಾ ಅಷ್ಟು ನಿಮಗೆ ಆ ಪೇನ್ ಎದ್ದು ಕಾಣಲ್ಲ. ನನಗೆ ನಾನು ಇಷ್ಟೆಲ್ಲ ಪೇನ್ ಓವರ್ಕಮ್ ಮಾಡೋಕ್ಕಾದೆ. ಐ ವಾಸ್ ಟಾಕಿಂಗ್ ಟು ಮೈ ಸೆಲ್ಫ್. ನನಗೆ ಅದೊಂದು ಖುಷಿ ಆಯಿತು. ಆಮೇಲೆ ಐ ಹ್ಯಾವ್ ಅ ಗುಡ್ 3 to 4 ಫ್ರೆಂಡ್ ಸರ್ಕಲ್ ಇದ್ದಾರೆ. ನಂಗೆ ಹಾಗೇನಾದರೂ ಆದರೆ ಐ ಟಾಕ್ ಟು ದೇಮ್. ದೇ ಆರ್ ವೆರಿ ಸ್ವೀಟ್ ಪೀಪಲ್. ನಂಗೆ ಅದೊಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಆಗುತ್ತೆ. ನೀವು ಕೂಡ ನಿಮ್ಗೆ ಯಾರಿಗೆ ಇಷ್ಟ ಆಗುತ್ತೆ ಅವ್ರ ಜೊತೆ ಮಾತಾಡಿ. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳಿ ನನಗೆ. ಮತ್ತು ಡೌಟ್ಸ್ ಕೂಡ ಕೇಳ್ಬೋದು. ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ನನಗೂ ಕೂಡ ಇಷ್ಟ ಆಗುತ್ತೆ ಈ ಥರ ಸಿಟ್ ಡೌನ್ ವಿಡಿಯೋಸ್ ಮಾಡೋದ್ರಿಂದ. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ಹೋಪ್ ಯು ಗೈಸ್ ಲೈಕ್ ದ ವಿಡಿಯೋ. God bless you all, and don't forget to like, subscribe and share. Thank you once again.